ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಅಂದರೆ ಮನೆಯಲ್ಲಿ ಸಿಂಪಲ್ಲಾಗಿ ರಾಗಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ರಾಗಿ ನೆನೆಸಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ 3-4 ನಿಮಿಷ ನೆನೆಯಬೇಕು. ಸೊ ಒಂದು ತೆಂಗಿನಕಾಯಲ್ಲಿ ಅರ್ಧ ಬಟ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಎರಡನ್ನೂ ಸಹ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ. ಈ ಥರ ಸಣ್ಣ ಆಗಬೇಕು. ಸಣ್ಣ ಆದಮೇಲೆ ಒಂದು ಬಟ್ಟೆಯಲ್ಲಿ ಸೋಸ್ಕೋಬೇಕು ಇದನ್ನು ನೀಟಾಗಿ ಫುಲ್ಲೆಲ್ಲ. ನಾನು ಒಂದು ಬಟ್ಟೆ ತೊಗೊಂಡಿದ್ದೀನಿ, ವೇಲು ಅಥವಾ ದುಪ್ಪಟ್ಟ ಮತ್ತು ಯಾವುದಾದ್ರೂ ತಿರುಗಿರೋ ಬಟ್ಟೆ ಇಲ್ಲ ಜಾಲರಿ ಬರುತ್ತೆ, ಅದ್ರಲ್ಲಿ ಮೋಸ್ಟ್ಲಿ ಇಳಿತು ಬಿಡುತ್ತೋ ಗೊತ್ತಿಲ್ಲ. ನಿಮಗೆ ಯಾವುದ್ರಲ್ಲಿ ಸೋಸ್ಕೋತೀರೋ ಸೋಸ್ಕೊಳ್ಳಿ. ನಾನು ಬಟ್ಟೆಯಲ್ಲಿ ವೇಲಲ್ಲಿ ಸೋಸ್ಕೋತಾ ಇದ್ದೀನಿ. ಈ ಥರ ವೇಲನ್ನ ಬಿಗಿಯಾಗಿ ಕಟ್ಬಿಟ್ಟು ಸೋಸ್ಕೋಬೇಕು. ಎಲ್ಲ ನೀಟಾಗಿ ನೀರು ತಗೋಬೇಕು. 2ರಿಂದ 3-4 ಸರಿ ಫುಲ್ಲೆಲ್ಲ ರಾಗಿ ಚೊಲ್ಟಷ್ಟೇ ಉಳ್ಕೋಬೇಕು. ಆ ಥರ ಫುಲ್ಲೆಲ್ಲನೂ 1-2-3 ಸರಿ ಮಿಕ್ಸಿ ಮಾಡಿಕೊಂಡು ಫುಲ್ಲೆಲ್ಲ ನೀರು ತೆಗಿಬೇಕು. ಈ ಥರ ಹಿಂಡಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಸರಿ ಮಿಕ್ಸಿ ಮಾಡಿಕೊಂಡೆ. ನೋಡಿ ಈ ಥರ ಬರುತ್ತೆ. 1-2-3 ಸರ್ತಿ ಮಾಡಿಕೊಂಡ್ರೆ ಫುಲ್ಲು ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನನಗೆ ಸಾಕು, ನಾನು ಇಷ್ಟೇ ಮಾಡ್ಕೊಳ್ತೀನಿ. ಅದರಲ್ಲಿ ಇನ್ನೂ ಏನಾದರೂ ರಸ ಇದೆ ಅನಿಸಿದರೆ ನೀವು ಇನ್ನೊಂದು ಸರಿ ಬೇಕಿದ್ದರೆ ಮಿಕ್ಸಿ ಹಾಕ್ಕೋಬೋದು. ಸೊ ಆಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಎಲ್ಲ. ಅದಕ್ಕೆ ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೇಕು, ರುಚಿಗೆ ತಕ್ಕಷ್ಟು. ಸೊ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲನ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ ಹೋದರೆ ಈ ಥರ ಬರುತ್ತೆ. ಹಾಗೆ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಗಟ್ಟಿ ಬರುತ್ತೆ. ಮಿಕ್ಸ್ ಮಾಡ್ತಾನೆ ಇರಬೇಕು, ಮಧ್ಯೆ ಎಲ್ಲೂ ಬಿಡೋಂಗಿಲ್ಲ, ಯಾಕಂದರೆ ಸೀದೋಗಿಬಿಡುತ್ತೆ. ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ತೊಳೆ ಎಲ್ಲ ಬಿಟ್ಕೊತ ಗಟ್ಟಿ ಆಗ್ತಾ ಇದೆ ಇವಾಗ. ಹಂಗೆ ಸೊ ಹೀಗೆ ಗಟ್ಟಿ ಆಗ್ತಾ ಇರುವಾಗ ಇದಕ್ಕೆ ಏಲಕ್ಕಿ ಶುಂಠಿ ಪುಡಿನೂ ಹಾಕಬೇಕು ಮತ್ತು ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡಬೇಕು. ತುಪ್ಪನೂ ಹಾಕಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಬೇಕಿದ್ರೆ ಚಿಟಿಕೆ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು, ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಲವಂಗ 1-2-3 ಹಾಕ್ಕೊಂಡಿದ್ದೀನಿ. ಟೇಸ್ಟು ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ.